ಸೊ ಗಸ್ ನಾವು ನಮ್ಮ ಫಸ್ಟ್ ಕಲಬುರ್ಗಿ ಕ್ರಿಯೇಟರ್ ಬಲ್ ಬಂದಿದ್ದೇವೆ ರೀ. ಆ ಕ್ರಿಯೇಟರ್ದು ಮನಿ ಅಲ್ದ ನಮಗೆ ಗೊತ್ತಿರ್ರಿ. ಸೊ ಅವ್ರ ಶಾಪ್ ಬಲ್ಲೇ ಬಂದಿದ್ದೇವೆ. ಸೊ ಹೇ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ 56ನೇ ಬ್ಲಾಗ್ ಅದ ರೀ. ಸೊ ಈಗ ಎದ್ದೇನೆ ರೀ, ಫಸ್ಟ್ ಫ್ರೆಶ್ ಹಾಕಿಸ್ನ ಹೊರಗೊಂಬರ್ರಿ. ಸೊ ಗೈಸ್ ಆ ಮನೆಯಂದು ಫ್ರೆಶ್ ಅಪ್ ಆಗಿ ಈಗ ಒಂದು 10 ನಿಮಿಷ ಹಂಗೆ ಆಯ್ತು ರೀ. ಇಲ್ಲೇ ನಾವಿನ್ನೂ ಮನೆ ಬಲ್ಲೇ ಬಂದಿ ನೋಡಿ ಪಿಕಪ್ ಮಾಡ್ಲಾಕ. ಸೊ ಇವತ್ತಿನ ಟಾಸ್ಕ ಏನಪ್ಪ ಅಂದ್ರೆ, ಇವತ್ತಿನ ಟಾಸ್ಕ ಭಾಳ ಸ್ಪೆಷಲ್ ಆಗದ ರೀ. ಏನು ಸ್ಪೆಷಲ್ ಅಂದ್ರೆ, ನಮ್ಮ ಕಲಬುರ್ಗಿ ಒಳಗೆ ಎಷ್ಟು ಮಂದಿ ಕ್ರಿಯೇಟರ್ ನೋಡ್ರಿ, ಕೆ ಹಿಡಿದು ಮಿಲಿಯನ್ ಫಾಲೋವರ್ ಇದ್ದೋರ್ತನ. ಸೊ ಅಲ್ಲಿ ಹೋಗಿ ಅವ್ರ ಇಂಟರ್ವ್ಯೂ ತೊಗೊಳಮ್ರಿ. ಇಂಟರ್ವ್ಯೂವ ಏನೇನು ಕೇಳ್ತೇವಪ್ಪ ಅಂದ್ರೆ ಅವ್ರ ಸೋಷಿಯಲ್ ಮೀಡಿಯಲ್ಲಿ ಅವ್ರ ಲೈಫ್ನಾಗ ಏನೇನು ಚೇಂಜಸ್ ಬಂದದ, ಅವ್ರು ಸ್ಟಾರ್ಟಿಂಗ್ ಹ್ಯಾಂಗೆ ಮಾಡ್ಯಾರ, ಈ ಎಂಡಿ ಚೇಂಜಸ್ ಹೆಂಗೆ ಅದ ಅವ್ರ ಲೈಫ್ನಾಗ ಎಲ್ಲ ಕೇಳ್ಕೊಳಂಬರ್ರಿ ಆ ಕಡೆ ಅವ್ರ ಬಲ್ಲಿ. ಸೊ ಗಸ್ ನಾವು ನಮ್ಮ ಫಸ್ಟ್ ಕಲಬುರ್ಗಿ ಕ್ರಿಯೇಟರ್ ಬಲ್ ಬಂದಿದ್ದೇವೆ ರೀ. ಆ ಕ್ರಿಯೇಟರ್ದು ಮನಿ ಅಲ್ದ ನಮಗೆ ಗೊತ್ತಿರ್ರಿ. ಸೊ ಅವ್ರ ಶಾಪ್ ಬಲ್ಲೇ ಬಂದಿದ್ದೇವೆ. ಸೊ ಅವ್ರ ಶಾಪ್ ಬಂದು ಕಟ್ಟಿಂಗ್ ದುಕಾನ್ ಅದ ರೀ. ಸೊ ಒಳಗೆ ಪಬ್ಲಿಕ್ ಅದ ರೀ. ಏನವರು ಬಿಸಿ ಇರೋ ಫ್ರೀ ಇರೋದು ಕೇಳಂಬರ್ ಫಸ್ಟ್. ಫ್ರೀ ಇದೀರಣ್ಣ, ಮುಗಿಸ್ಕೊಂಬರ್ತೀರ ಅಂದ್ರೆ ಹೊರಗೆ ಮಾಡೋಣ, ನೀವು ಮುಗಿಸ್ ಮತ್ತೆ ಡಿಸ್ಟರ್ಬ್ ಮಾಡೋಣ. ಸೊ ಅಲ್ಲಿ ಅವ್ರಿಗೆ ಭೀ ಒಂಥರ ಸರ್ಪ್ರೈಸ್ ಆಗ್ಯದ ರೀ ಗೈಸ್. ಅದು ನಮ್ಮದು ಭೀ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇತ್ತು. ಸೊ ಅಲ್ಲಿ ಹೋಗಿದ್ದಕ್ಕೆ ಅವ್ರು ಭೀ ಕಟ್ಟಿಂಗ್ ಮಾಡ್ಲತ್ತೀರಿ ಒಂದು ಕಸ್ಟಮರ್ದು. ಸೊ ಹಂಗೀಗ ನಾವು ನಡ್ಬರ್ಕೀಗ ನಿಂತು ಕೇಳಿದೆವು ಅಂದ್ರೆ ತಪ್ಪತ್ತ ರೀ ಗೈಸ್ ಅದು. ಮತ್ತು ಈಗ ಫಸ್ಟ್ ಆಫ್ ಆಲ್ ಏನಪ್ಪ ಅಂದ್ರೆ, ಕಟಿಂಗ್ ಶಾಪ್ ಅವರು ಮೊನ್ನೆ ರೀಸೆಂಟ್ಲಿ ಅಂದ್ರೆ ಒಂದು 2-3 ತಿಂಗಳಂಗೆ ಆಗಿರ್ಬೋದು ರೀ ಗೈಸ್ ಅದು. ಕಟಿಂಗ್ ಶಾಪ್ ಅವರು ಆ ಕ್ರಿಯೇಟರ್ ಅವ್ರು ಓಪನ್ ಮಾಡಿ. ಸೊ ಕ್ರಿಯೇಟರ್ ಅಂದ್ರೆ ಏನ್ರಿ ಒಂದು ಶಾಪ್, ಬಟ್ಟೆ ಶಾಪ್ ಅಲ್ರಿ, ಕಟ್ಟಿಂಗ್ ಶಾಪಲ್ಲಿ ಏನಿಲ್ಲ ರೀ, XYZ ಶಾಪ್. ಸೊ ಆ ಥರ ಶಾಪ್ನಾಗ ಅವ್ರು ಕ್ರಿಯೇಟರ್ ಏನ್ರಿ ಒಂದು ಶಾಪ್ ಓಪನ್ ಮಾಡಿದ್ರೆ ಅಂದ್ರೆ ರೀ, ಸೊ ಆ ಕ್ರೇಜ್ ಹೆಂಗಿರ್ತದೆ ನಿಮಗರೇ ಗೊತ್ತೇ ಅದ ರೀ. ಸೊ ಅದಕ್ಕೆ ಈಗ ನಾವು ನಡ್ಬರ್ಕ್ ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿ ಅವ್ರಿಗೆ ಇಂಟರ್ವ್ಯೂ ತೊಗೊಳೋದು, ಅವ್ರ ಕಸ್ಟಮರ್ಗಳಿಗೆ ಯಾರ್ಯಾರಿಗೆ ಎಕಡೆ ಹೋಗೋದತ್ತೆ, ಏನೇನು ಕೆಲಸ ಇರ್ತದೆ ನಮಗರೇ ಗೊತ್ತಿಲ್ಲ ರೀ. ಸೊ ಏನಾರೇ ಕೆಲಸ ಐತೆ ಸೊ ಅದಕ್ಕೆ ನಾವು ಡಿಸ್ಟರ್ಬ್ ಮಾಡ್ದಂಗೆ ಆಗ್ತದಲ್ಲ ರೀ. ಸೊ ಅದಕ್ಕೆ ಇನ್ನೊಂದು 1/2 1 ಅವರ್ ಬಿಟ್ಟಂಗೆ ಬರ್ತೇವೆ ತಂದೇವೆ ರೀ. ಸೊ ಒಟ್ಟತನ ಅವ್ರು ಭೀ ಎಲ್ಲ ಕಸ್ಟಮರ್ಗಳಿಗೆಲ್ಲ ಕ್ಲಿಯರ್ ಮಾಡ್ಕೊಂಡ್ಕೇಸಿಂದ ಅವ್ರು ಭೀ ಫ್ರೀ ಇರ್ತೀನಿ ಅಂತ ಅಂದಾರ ರೀ. ನೋಡೋರು ಮತ್ತೆ ಆ ಕಡೆ ಹೋಗೋ ಟೈಮಿಗೆ ಕಂಟಿನ್ಯೂ ಮಾಡ್ತೀನಿ ರೀ. ಈಗ ಹೊರಗಿಂದ ಈಗ ಜಸ್ಟ್ ಮನೆಗೆ ಕಾಲಿಟ್ಟಿನಿ. ಈಗ ಮನೆಗೆ ಕಾಲಿಟ್ಟು ತಡೆಯಿಲ್ಲ. ಈಗ ಜಂಜಾಟ್ ನೋಡ್ರಿ. ಈಗ ಏನು ನೀನು ಊಟ ತಂದಿನ ಅದಕ್ಕೆ ಬಾ ಬರ್ದು ಊಟ ತಂದೀನಿ ರೀ. ಊಟ ತಂದ್ರೆ ಹಾಸ್ ಹಾಕ್ಲಕ್ಕೆ ಭೀ ಬಿಡಲ್ಲವರು. ಈಗ ಕ್ಯಾಮ್ರಾ ಚಾಲು ಮಾಡಿಲ್ಲ ರೀ, ಲೈಟ್ ಕಾಣತ್ತಲ್ಲ, ಅದಕ್ಕೆ ಅವ್ರು ಬರ್ಲಾಗಿಲ್ಲ ಮೈಮೇಲೆ ಅಂದ್ರೆ ಇದು ಹಾಸ್ಲಾಗ ಭೀ ಬಿಡಲ್ಲ ರೀ. ಇದು ಹಾಸದವ್ರು ಜಂಜಾಟ್ ಮಾಡ್ತಾರ. ಬಾ ಇದು ಇಡನ ಹೆಂಗೆ ಬರ್ತೀವಿ ನೋಡ್ರಿ. ಬಾ ಬಾ ಏನು ಬೇಕು ಬಾ. ಈಗ ಇನ್ನು ಕ್ಯಾರಿ ಬ್ಯಾಗ್ನಾಗ ಅದಾರ ಒಂದು ಊಟ ನೋಡಿ. ಇದಕ್ಕೆ ಭಾಳ ಚಲೋ ನೋಡ್ತು ವಾಸನೆ. ಸೊ ಗೈಸ್ ಆ ಕಡೆ ಇಂಟರ್ವ್ಯೂ ತೊಗೊಳಕ್ಕೆ ಹೋಗೋದಿತ್ತು ನೋಡ್ರಿ. ಸೊ ಮಾರ್ನಿಂಗ್ ಭೀ ಅನ್ಸಕ್ಸಸ್ಫುಲ್ ಆಯ್ತು ರೀ. ಸಕ್ಸಸ್ಫುಲ್ಲ ಯಾಕೆ ಆಗಲಿಲ್ಲ ಅಂದ್ರೆ ರೀ, ಸೊ ಯಾವುದೇ ಕ್ರಿಯೇಟರ್ ಇಲ್ರಿ, ವೈರಲ್ ಮನುಷ್ಯ ಇರಲ್ರಿ, ಅವ್ರು ಏನು ಭೀ ಶಾಪ್ ಆಗಿರಲ್ರಿ A to Z. ಸೊ ಕ್ರೇಜ್ ಅಂತೂ ಭಾಳ ಇರ್ತದೆ, ನಿಮಗೆ ಗೊತ್ತೇ ಇರ್ತದ್ರಿ ಅದು. ಸೊ ಆ ಕಡ್ಲಿದ್ದು ಬರೋ ಟೈಮಿಗಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಅವ್ರ ನಂಬರ್ ತೊಗೊಂಬಂದಿದ್ದಾರೆ. ಸೊ ಮುಂಜಾನೆ ಹೋಗಿದ್ದಕ್ಕೆ ಅದು ಕೆಲಸ ಆಗಲಿಲ್ಲ. ಈಗ ಸಂಜೆಗರೆ ಹೋಗೋ ಟೈಮಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಇಂಟರ್ವ್ಯೂರೇ ಕಂಪ್ಲೀಟ್ ಆಗ್ತದೇನಂತ ನಂಬರ್ ತೊಗೊಂಬಂದಿದ್ದಾರೆ. ಫಸ್ಟಿಗೆ ಪಿಕಪ್ ಮಾಡಿದ್ರೆ ಭೀ ಮತ್ತೆ ಏನು ಕಸ್ಟಮರ್ ಏನು ಕಮ್ಮಿ ಆಗ್ಯಾರ ಅಂತ ಕೇಳಿದ್ರೆ ನಾ, ಸೊ ಇಲ್ಲರಿ ಅದು ಮತ್ತೆ ಕಸ್ಟಮರ್ ಹಸ್ಯಾರ, ಇನ್ನೊಂದು 10-15 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಅಂದ್ರಿ. ಸೊ ಇನ್ನೊಂದು ಸಲ ಕಾಲ್ ಮಾಡಿದ್ರಿ, ಕಾಲ್ ಪಿಕ್ ಮಾಡಲಿಲ್ಲ ರೀ. 1.5 ಅವರ್ ಬಿಟ್ಟಂಗೆ ಕಾಲ್ ಮಾಡ್ದೆ. ಸೊ ಅವರು ಕಾಲ್ ಪಿಕ್ ಮಾಡಲಿಲ್ಲ, ಯಾಕೇನೋ ಗೊತ್ತಿಲ್ಲ ರೀ. ಏನು ಕಸ್ಟಮರ್ ಹೆಚ್ಚಿಗಾರನೋ ಏನೋ ಗೊತ್ತಿಲ್ಲ. ಅವ್ರದ್ದು ಪರ್ಸ್ನಲ್ದನ ಏನೂ ಹೇಳಪ್ಲಿಲ್ಲ ರೀ. ಬಿಸ್ನೆಸ್ದಾಗ ನಮ್ಮದೇನು ರೀ ಇಂಟರ್ವ್ಯೂ ಒಂದು 1/2 ಅವರ್ ಹಂಗೆ ಒಳಗೆ ಮುಗೀತದೆ ರೀ. ಸೊ ಅವ್ರದ್ದೆಲ್ಲ ಮುಂದಿಂದೆಲ್ಲ ಫ್ಯೂಚರ್ ಎಲ್ಲ ಬಿಸ್ನೆಸ್ಸೇ ಅದ ರೀ. ಸೊ ಅದ್ರ ಸಲುವಾಗಿ ಯಾವ ದಿನ ಹೋಗಂಬಂದ್ರಿ, ಮಂಗಳವಾರ ದಿವಸ ಹೋಗಂಬ್ರಿ. ಮಂಗಳವಾರ ದಿವಸ ಎಲ್ಲ ಅಂದ್ರೆ ಕಟಿಂಗ್ ದುಕಾನ್ ಶಾಪ್ಗಳೆಲ್ಲ ಬಂದೇ ಇರ್ತಾವೆ ರೀ. ಸೊ ಮಂಗಳವಾರ ದಿವಸ ಹೋಗಿ ಅವ್ರದ್ದು ಇಂಟರ್ವ್ಯೂ ತೊಗೊಳಮ್ರಿ. ಸೊ ಇವತ್ತು ರೀಲ್ ಶೂಟ್ ಮಾಡ್ಲಿಕ್ಕೆ ಯಾವ ಸ್ಪಾಟಿಗೆ ಭೀ ಹೋಗಿಲ್ಲ ರೀ. ಸೊ ನಮ್ಮ ಪಾರ್ಟ್ನರ್ಸ್ಗಳು ಭೀ ಅಂದ್ರೆ ಇವತ್ತು ನೈಟ್ ಶೂಟ್ ಮಾಡಮಂತ. ಸೊ ನೈಟ್ ಶೂಟ್ ಮಾಡೋ ಟೈಮಿಗೆ ಕಂಟಿನ್ಯೂ ಮಾಡ್ತೀನಿ ರೀ. ಈಗ ರೀ ವಿಡಿಯೋ ಶೂಟ್ ಮಾಡಕ್ಕೆ ಬಂದಿದ್ದ ಸ್ಪಾಟ್ ಇದು ಎಲ್ಲಂದ್ರೆ ಹೀರಾಪುರ ಕ್ರಾಸ್ ಬಲ್ಲಿ ಬಂದಿದ್ದೇವೆ ರೀ. ಈಗ ಕೆಲವರಿಗೆ ಚಿಕನ್ ದುಕಾನೇ ನೋಡಿ, ಈಗ ನಾಯಿ ಒಳಗೆ ಕಬ್ಜಾ ಮಾಡ್ಯಾವ. ಅಣ್ಣ ನಿಮ್ದೇ ಅಣ್ಣ ದುಕಾನ? ಅಣ್ಣ ಬರೋಣ ಅಣ್ಣ, ಗಿರಕಿ ಮಾಡತ್ತೆ ಬರ್ರು. ಇನ್ನೊಬ್ಬ ಅಣ್ಣ ನನಗೇನಪ್ಪ ಒಳಗೆ ಆಟ ಅದೇನು ಮಂಚರ್ ಬೆನ್ ಕಣಂಗ್ ಕಾಣತ್ತದ. ಈಗ ಅದು ಈಗ ಅಣ್ಣ ಒಂದು ಸ್ವಲ್ಪ 1 ಪಾವ್ ಕಿಲೋ ಚಿಕನ್ ಬೇಕಾಗಿತ್ತು ಅಣ್ಣ. ಅಣ್ಣ ನೀವು ಹೊಡೋದಿ
ಸ್ವಲ್ಪ ನಾ ಹಿಡಿಲೆ ಹಂಗ ಏ ಸಾರಿ ಅವಣ ಕಳಸಲತ್ತೀನ ನಾ ಕಳಚೋಣ ಈಗ ಏನ್ ಬೈ ಹೊಲಸಿ देखो भाई हम 3-4 दिन को एक बार नहाते ज्यादा नहीं नहाते ಏ ವಾಗೇಶ್ ಅದು ಏನೋ ಹೇಳತ್ತಿಲ್ಲ ಗಾಡಿ ಮೇಲೆ ಬರೋ ಟೈಮ್ ಈಗ ಹೇಳು ಅದು ಮೈ ತಕ್ಕೋಬಾರ್ದು ಅದೇ ಅಣ್ಣ ದಿನ ಮೈ ತಕೋಬಿಡೋದು ಒಂದೊಂದ್ ದಿವ್ಸ ಬಿಟ್ಟು ಒಂದೊಂದ್ ದಿವ್ಸ ಮೈ ತಕೋದು ಯಾಕ ಬಾಡಿ ಚಂದ ಇರ್ತದೆ ಖರೆ ಅದಕ್ಕೆ ಹಿಂಗಲತ್ತಿದೆ ನೀ ಪೂರಾ ಬಿರ್ಸ ಸ್ಮಾರ್ಟ್ ಇದೇ ಏನು ಯಾಕಂದ್ರ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಕಲ್ತ್ಕೆ ಅದು ನಾಶ ಆಗ್ತಾವಣ ಬಾಡಿ ಫೋಟೋ ಪೂರಾ ಅಚಾನಕ್ ಭಯಾನಕ ಅದೇನ್ ಆದಿಗತಿ ಕೈ ಮಾಡ್ಬೇಕಲ್ಲತ್ತೆ ಹಿಂಗ್ ಆಗಲ್ಲ ಮಾಡಾಕ ಹಿಡೀಗ ನಾಳಿದ್ದು ಕೊಟ್ಟ ಆಯ್ತು ಆ ಕಡೆ ಈಗ ಆಪೆ ಏ ಹೊಲಪ್ಪನ ಜುಗಾಡ ಮಾಡ್ತೀನಿ ಭಯ ಈಗ ತಲೆ ಹೊಂಟದ ಏನ್ ಹೇಳ್ದ ಕೇಳೋ ದೇಶಿ ಜುಗಾಡಿ ಮಾತೇ ಬರಲ್ಲ देखो भाई ಯಾವ್ದು ಗುಚಿ ಬೆಲ್ಟ್ ನೋಡ್ರಿ ಇದು ಗುಚಿ ಬೆಲ್ಟ್ ಅದ ರೀ ಇದು ಗುಚಿ ಬೆಲ್ಟ್ ಅಲ್ಲಿದಿಲ್ಲಿ ಅಲ್ರಿ देखो भाई हम हमें जमाने का क्या है वो बोलते रहते हमारे बागू भाई है नहीं हमारे बॉस उनके रहने तक हम किसी के बाप से नहीं डरते ಹವಾ ಐಸಾ ವಾಗೇಶ್ ಭಾಯ್ ಅದು ಹಾಕ್ಬೇಡ ಅಣ್ಣ ಮಕ್ಕಳು ಬಿಲ್ಡಪ್ ಕೊಡತ್ತಲ್ಲ ಅನ್ನೋದು ಅದು ಇಲ್ಲ ನನ್ನ ಬಳಿ ಇರೋ ₹1 ಇಲ್ಲ ಅಣ್ಣ ಬಿಲ್ಡಪ್ ಕೊಡ್ಬಿಡಕ್ಕೆ ಖರೆ ಅದ ಅಂತಣ ನೀ ಸೌಕರ್ಯ ಇದ್ದದ್ ಕೇಳ್ಪಟ್ಟಿನ ನಾನು ಏನ್ ಮಾತು ಬರಲ್ಲ डरते नहीं किसी से ಏನ್ ಮಾತೇ ಬರಲ್ಲ डरते नहीं किसी से पीछे ताकत कड़ी है ಯಾಕೋ ಇಟ್ಟು ಜಿಂದಿ भाई हम घर में ढूंढे किधर भी नहीं मिले ಮಾಡ್ಬೇಕತ್ತಿ स्ट्रगल करना पड़ता क्या करें ये देखो भाई Survival है। गुच्ची का बेल्ट देखो चलो ए वो देखो देखो भाई बेल्ट दिख रहा है ಯಾವ್ದ್ರಿ ಯಾರಿಗಾರ ಬೆಲ್ಟ್ ಅದು ಬೆಲ್ಟ್ ಅಂತ ಅನಿಸ್ಲತ್ತದ್ರಿ ಯಾರಿಗಾರೆ बेल्ट काणल ಈಗ 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 डरते नहीं किसी से पीछे ताकत कड़ी है ಈಗ ಸೊ ಐ ಹೋಪ್ ಗೈಸ್ ಇದು ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಆನ್ ಮಾಡಿರಿ. ಬೈ ಬಾಯ್, ಮತ್ತೆ ನಾಳೆ ಸಿಗ್ತೀನಿ ರೀ.